ಸೊ ಈಗ ರೀಸೆಂಟ್ ಒಂದು 2-3 ಡೇಸ್ ಬ್ಯಾಕ್ ಒಬ್ಬ IT ಎಂಪ್ಲಾಯ್ ಸೂಸೈಡ್ ಮಾಡ್ಕೊಂಡ್ರು, ಅತುಲ್ ಸುಭಾಷ್ ನಂತರ ರೀಸೆಂಟ್ ಆಗಿ. ಸೊ ಅದ್ರಲ್ಲಿನೂ ಇದೇ ರೀತಿ. ಆದ್ರೆ ಅದ್ ಏನಂತಂದ್ರೆ ಮದ್ವೆ ಆಗಿದೆ, ಮದ್ವೆ ಆದ್ಮೇಲೆ ಹುಡುಗಿ ಹೇಳಿದಾಳೆ ಯಾರಿಗೆ ಆಗ್ಲಿ ಇವತ್ತಿನ ಡೇಟ್ ಅಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಕ್ಕಳು ನನಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತಂದಾಗ ಬೇಸಿಕ್ ದಟ್ ಪ್ರತಿಯೊಬ್ಬರಿಗೂ ಒಂದು ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಮದ್ವೆ ಆದ್ಮೇಲೆ ನೀವು ನಿಮ್ ಪಾರ್ಟ್ನರ್ ಜೊತೆ ಹೇಗಿದ್ದೀರಿ ಅನ್ನೋದು ಮುಖ್ಯ. ಮದ್ವೆಗೆ ಮುಂಚೆ ಪ್ರತಿಯೊಬ್ಬರ ಲೈಫಲ್ಲೂ ನಡೆದಿರುತ್ತೆ, ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಅರೇಂಜ್ ಮ್ಯಾರೇಜ್ ಆಗ್ತಿದ್ದೀರಿ ಅಂತಂದ್ರೇನೆ ಇದರ್ ನಿಮಗೆ ನಿಮ್ಮ ಲವ್ ವರ್ಕೌಟ್ ಆಗಿರ್ಲಿಲ್ಲ, ಇಲ್ಲ ತಂದೆ ತಾಯಿ ನೋಡಿರೋ ಅಂತದ್ದು ಅಂತ ಬಂದಿದ್ದೀರಿ. ಆದ್ರೆ ಹಾಗಂತ ಕಣ್ಮುಚ್ಕೊಂಡು ಈ ನನ್ ಮದ್ವೆ ಆಗ್ತಿರೋಂತ ಹುಡುಗಿ ಯಾವುದೇ ಸಂಬಂಧನೇ ಇರೋದಿಲ್ಲ, ಬಾಯ್ ಫ್ರೆಂಡೇ ಇಲ್ಲ ಅಂತ ಅನ್ಕೊಳ್ಳೋದು ಸುಳ್ಳಾಗತ್ತೆ, ತಪ್ಪಾಗತ್ತೆ, ನಿಮ್ಮ ಒಂದು ಮೂರ್ಖತನ ಆಗತ್ತೆ. ಕೋ ಎಜುಕೇಶನ್ ಅಲ್ಲಿ ಹುಡುಗ ಹುಡುಗಿ ಸ್ಕೂಲಿಂದ ಕಾಲೇಜಿಂದ ಒಟ್ಟಿಗೆ ಓದಿದ್ದಾರೆ, ಇಷ್ಟು ಮಾತ್ರ ಬೇಸಿಕ್ ಇದು ದಟ್ ಯಾರಿಗಾದ್ರೂ ಯಾರ ಮೇಲಾದ್ರೂ ಒಂದು ಇನ್ಫ್ಯಾಚುಯೇಷನ್ ಆಗ್ಲಿ ಒಂದು ಇದ್ದೇ ಇದ್ದಿರತ್ತೆ. ಇವಾಗ ನಡೆದಂತ ರೀಸೆಂಟ್ ಸೂಸೈಡ್ ಅಲ್ಲಿ ಅತುಲ್ ಸುಭಾಷ್ ಕೇಸ್ ಓಕೆ ಜಸ್ಟಿಫೈಡ್, ಅದರಲ್ಲಿ ತುಂಬಾ ಜಾಸ್ತಿ ಅವರು ಅನುಭವಿಸಿದ್ರು ಅನ್ನೋದು. ಈ ಕೇಸಲ್ಲಿ ಏನೂ ಇಲ್ಲ. ಆ ಹುಡುಗಿ ಅವರ ಪಾಸ್ಟ್ ಮದ್ವೆಗೆ ಮುಂಚೆ ಇದ್ದಿದ್ನ ಹೇಳ್ಕೊಂಡಿದ್ದಾರೆ, ಅಷ್ಟಕ್ಕೆ ಆ ವ್ಯಕ್ತಿ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇವಾಗ ಇದು ಯಾವ ರೀತಿ ನೀವು ಜಸ್ಟಿಫೈ ಮಾಡೋದಕ್ಕಾಗತ್ತೆ?